ನಿನ್ನೆ ಬೆಳಗಾವಿಯಲ್ಲಿ ಶಾಂತಿಯುತವಾಗಿ ತನ್ನ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪಂಚಮಸಾಲಿ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಹೋರಾಟಗಾರರ ಮೇಲೆ ಸರ್ಕಾರ ಲಾಠಿ ಚಾರ್ಜ್ ನಡೆಸಿ ಅಮಾನವೀಯವಾಗಿ ವರ್ತನೆ ಮಾಡಿದೆ. ನೂರಾರು ಜನ ಆ ಹೋರಾಟದಲ್ಲಿ ಭಾಗವಹಿಸಿದಂಥ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಪಂಚಮಸಾಲಿ ರೈತರು ಗಾಯಗೊಂಡಿದ್ದಾರೆ. ಇದು ಸರ್ಕಾರದ ನಡೆ, ಈ ಸರ್ವಾಧಿಕಾರಿಯಾಗಿರ್ತಕ್ಕಂಥ ನಡೆ, ಪ್ರಜಾಪ್ರಭುತ್ವದ ವಿರೋಧಿಯಾಗಿರ್ತಕ್ಕಂಥ ನಡೆ. ಅವ್ರ ಬೇಡಿಕೆ ಇವತ್ತು ನೆನ್ನೆ ಇಟ್ಟಿದ್ದೇನಲ್ಲ. ಅವ್ರ ಬೇಡಿಕೆ ಈ ಸರ್ಕಾರ ಬಂದ ಆರಂಭದಿಂದಲೂ ಕೂಡ ಅವ್ರು ಪುನರುಚ್ಚಾರ ಮಾಡ್ತಾನೇ ಇದ್ದಾರೆ. 2A ಮೀಸಲಾತಿ ಕೊಡ್ತಂತೆ. BJP ಸರ್ಕಾರ ಇದ್ದಾಗ 2C ಮತ್ತು 2D ಎರಡು ರೀತಿ ಮೀಸಲಾತಿ ಕೊಟ್ಟು ಅದರೊಳಗಡೆ ವಿವಿಧ ಸಂವಿಧಾನಗಳನ್ನು ಒಟ್ಟಿಗೆ ಸೇರಿಸಿ ಆ ಮೀಸಲಾತಿ ಒಳಗಡೆ ತಂದು ಮೀಸಲಾತಿಯನ್ನು ಹೆಚ್ಚಳ ಮಾಡುವಂಥ ಕೆಲಸ ಮಾಡಿತ್ತು. 2Cಗೆ 4% ಇದ್ದದ್ದನ್ನು 6% ಮಾಡಿ, 2Dಗೆ 5% ಇದ್ದದ್ದನ್ನು 7% ಮಾಡಿ, ಪಂಚಮಸಾಲಿಗಳನ್ನು ಕೂಡ 2D ವ್ಯಾಪ್ತಿ ಒಳಗೆ ತರುವಂಥ ಕೆಲಸವನ್ನು ಮಾಡಿತ್ತು. ಇದನ್ನು ಅನುಷ್ಠಾನವೂ ಮಾಡಲಿಲ್ಲ ಇವರು. ಈ ಸರ್ಕಾರ ಬಂದ ಮೇಲೆ ಅನುಷ್ಠಾನವನ್ನೂ ಮಾಡದೆ 2A ಮೀಸಲಾತಿಯ ಬಗ್ಗೆಯೂ ಸರಿಯಾಗಿ ಸ್ಪಂದಿಸದೆ ಹೋರಾಟಕ್ಕಿಳಿಯುವಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ದೇನೆ ಆಳುವ ಕಾಂಗ್ರೆಸ್ ಸರ್ಕಾರ. ಅದೇ ಇವರು ವಿಪಕ್ಷದಲ್ಲಿದ್ದಾಗ ಪಂಚಮಸಾಲಿ ಹೋರಾಟದ ಸಂಬಂಧಪಟ್ಟಂತೆ ಮೊಸಳೆ ಕಣ್ಣೀರು ಸುರಿಸಿದರು. ಇವ್ರದ್ದೇ ಪಕ್ಷದ ಮುಖಂಡರುಗಳು ರಾಜೀನಾಮೆ ಕೊಡುವ ಮಾತನ್ನು ಆಡಿದ್ರು. ಇವತ್ತು ಲಾಠಿ ಚಾರ್ಜ್ ಆಗಿದೆ. ಸ್ವಾಮೀಜಿಗಳನ್ನು ಬಂಧಿಸಿದಿರಿ. ರಾಜೀನಾಮೆ ಕೊಡೋರೆಲ್ಲ ಎಲ್ಲಿ ಬೀಲ ಸೇರ್ಕೊಂಡಿದ್ದೀರಿ? ನಿಮಗೆ ನಿಜವಾಗಲೂ ಪಂಚಮಸಾಲಿ ಹೋರಾಟದ ಬಗ್ಗೆ ಕಳಕಳಿ ಇದ್ದರೆ ವಿಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ ಮುಖಂಡರುಗಳು ಯಾರ್ಯಾರು ರಾಜೀನಾಮೆ ಕೊಡುವ ಮಾತಾಡ್ತಿದ್ರು. ಸಹೋದರಿ ಇವರು ಸೇರಿದಂತೆ ಏನದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇರಿದಂತೆ ವಿವಿಧವರೆಲ್ಲ ರಾಜೀನಾಮೆ ಕೊಡೋ ಮಾತಾಡ್ತಿದ್ರಲ್ಲ. ಇವತ್ತು ಲಾಠಿ ಚಾರ್ಜ್ ಮಾಡಿಸಿದ್ದೀರಲ್ಲ. ಯಾವ ಮುಖ ಇಟ್ಕೊಂಡು ನೀವು ಸಾರ್ವಜನಿಕ ಜೀವನದಲ್ಲಿ ಜನರಿಗೆ ಮುಖ ತೋರಿಸ್ತೀರಿ? ಮುಖ್ಯಮಂತ್ರಿಗಳೇ, ನಿಮ್ಮ ಹತ್ರ ಕೇಳಿದ್ದು ನೀವು ಬಂದು ಮನವಿ ಸ್ವೀಕಾರ ಮಾಡಬೇಕು ಅಂಥೇಳಿ. ಸಮಾಜದ ಬಗ್ಗೆ ಮಾತಾಡೋ ನೀವು, ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋ ನೀವು, ಒಂದು ಮನವಿ ಸ್ವೀಕಾರ ಮಾಡೋದಕ್ಕೂ ಸಾಧ್ಯ ಇಲ್ಲದಿರೋ ಅಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ನೀವು ಸರ್ವಾಧಿಕಾರಿಯಾಗಿಬಿಟ್ರಾ? ಮನವಿ ನಾವೇ ಹೋಗ್ಕೊಡ್ತೀವಿ ಅಂತ ಬಂದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸುವಷ್ಟರ ಮಟ್ಟಿಗೆ ಸರ್ವಾಧಿಕಾರಿಯಾಗಿ ನೀವು ಬದಲಾಗ್ಬಿಟ್ರಾ? ಅಂದರೆ ನಿಮ್ಮ ಸಮಾಜವಾದ ಅಂತಂದರೆ ಲಾಠಿ ಚಾರ್ಜ್ ಮಾಡಿಸೋದೇ ನಿಮ್ಮ ಸಮಾಜವಾದನಾ? ಬೇಡಿಕೆ ಕೇಳೋರ ಬಗ್ಗೆ ಕೇಳಿದ್ದೇ ತಪ್ಪು ಅಂತ ವರ್ತಿಸೋದೇ ನಿಮ್ಮ ಸಮಾಜವಾದನಾ? ನಾನು ಆಗ್ರಹಿಸ್ತೇನೆ ಮುಖ್ಯಮಂತ್ರಿಗಳಿಗೆ, ಸಾಮಾಜಿಕ ನ್ಯಾಯವನ್ನು ಪರಿಪಾಲಿಸಿ ಪಂಚಮಸಾಲಿಗಳಿಗೆ ನ್ಯಾಯ ಕೊಡುವ ಕೆಲಸವನ್ನು ಮಾಡಿ. 1.5 ವರ್ಷ ಆಯಿತು ಈ ಸರ್ಕಾರ ಬಂದು 1.5 ವರ್ಷ ಆಯಿತು. ಕನಿಷ್ಠ ನೀವು 2C ಮತ್ತು 2D ಮೀಸಲಾತಿಯನ್ನಾದರೂ ಅನುಷ್ಠಾನಗೊಳಿಸಿ. ಮತೀಯ ಆಧಾರದಲ್ಲಿ ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ ಕೊಡೋದನ್ನು ನಮ್ಮ ಸಂವಿಧಾನವೂ ನಿರಾಕರಿಸಿದೆ. ಆಂಧ್ರ ಪ್ರದೇಶದ ಸರ್ಕಾರದ ತೆಗೆದುಕೊಂಡ ತೀರ್ಪಿನಲ್ಲಿರ್ಬೋದು, ಇತ್ತೀಚೆಗೆ ಪಶ್ಚಿಮ ಬಂಗಾಳ ಸರ್ಕಾರ ರಿಲಿಜಿಯಸ್ ಬೇಸ್ ಮೇಲೆ ರಿಸರ್ವೇಷನ್ ಕೊಡಲಿಕ್ಕೆ ಹೊರಟಿದ್ದನ್ನು ಸುಪ್ರೀಂ ಕೋರ್ಟು ನಿರಾಕರಿಸಿರೋ ಹಿನ್ನೆಲೆಯಲ್ಲಿ ನೀವೇನು 4% ಈ ಹಿಂದೆ ರಿಲಿಜಿಯಸ್ ಬೇಸ್ನಲ್ಲಿ ರಿಸರ್ವೇಷನ್ ಮುಸಲ್ಮಾನರಿಗೆ ಕೊಟ್ಟಿದ್ದು ಅದು ಸಂವಿಧಾನ ಬಾಹಿರ ಅನ್ನೋದನ್ನು ಸುಪ್ರೀಂ ಕೋರ್ಟೇ ಹೇಳಿದೆ. ಹಾಗಾಗಿ ನೀವು 2C 2D BJP ಸರ್ಕಾರ ತಂದಿದ್ದ ಮೀಸಲಾತಿಯನ್ನಾದರೂ ಅನುಷ್ಠಾನಗೊಳಿಸಿ, ಅಥವಾ ನೀವೇನು 2A ಈಗೇನು ನೀವೇ ಮಾಡ್ತೀರಾ ಕೊಡಿ. ಸಾಮಾಜಿಕ ನ್ಯಾಯವನ್ನು ಪರಿಪಾಲಿಸಿ ಪಂಚಮಸಾಲಿಗಳಿಗೂ ಮೀಸಲಾತಿಯನ್ನು ಕೊಡಿ ಅಂತ ನಾವು ಆಗ್ರಹಿಸ್ತೇವೆ. ನಿನ್ನೆ ನಡೆದಿರ್ತಕ್ಕಂಥ ಲಾಠಿ ಚಾರ್ಜು, ಅದಕ್ಕೆ ಸಂಬಂಧಿಸಿದಂತೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಮಾಡಬೇಕು ಅಂಥೇಳಿ ನಾನು ಸರ್ಕಾರಕ್ಕೆ ಒತ್ತಾಯಿಸ್ತೇನೆ. ನಮ್ಮ ಪಾರ್ಟಿ ಇದನ್ನು ವಿಧಾನಸಭೆ ಒಳಗೂ ಹೋರಾಟ ಮಾಡುತ್ತೆ. ಇವರೇನು ಲಾಠಿ ಚಾರ್ಜ್ ಮಾಡಿದ್ದಾರೆ ಅದು ಅಮಾನವೀಯವಾಗಿರೋದು. ಶಾಂತಿಯುತವಾಗಿ ಚಳವಳಿ ಮಾಡ್ತಿರೋರ ಮೇಲೆ ಲಾಠಿ ಚಾರ್ಜ್ ಮಾಡಿದಿರಿ. ಮತ್ತು ಮುಖ್ಯಮಂತ್ರಿಗಳೇ, ನಿಮ್ಮ ನಡವಳಿಕೆ
ಅದು ಪರಿಪಕ್ವವಾದ ನಡವಳಿಕೆ ಅಲ್ಲ, ಪ್ರಜಾಪ್ರಭುತ್ವಕ್ಕೆ ತಕ್ಕದಾಗಿರ್ತಕ್ಕಂಥ ನಡವಳಿಕೆ ಅಲ್ಲ. ಮನವಿ ಸ್ವೀಕಾರ ಮಾಡಿದರೆ ನಿಮ್ಮ ಸ್ಥಾನದ ಘನತೆ ಹೆಚ್ಚಾಗ್ತಿತ್ತೆ ಹೊರತು ಸ್ಥಾನದ ಘನತೆ ಕುಗ್ತಿರಲಿಲ್ಲ. ನೀವು ಮನವಿ ಸ್ವೀಕಾರ ಮಾಡೋಕ್ಕೂ ಹೋಗ್ದಲೇ ಮನವಿ ಕೊಡಲಿಕ್ಕೆ ಬಂದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸುತ್ತೆ. ಇದು ರೈತ ವಿರೋಧಿಯಾಗಿರ್ತಕ್ಕಂಥ ನಡವಳಿಕೆ. ಇಷ್ಟೆಲ್ಲ ಆದ ನಂತರನೂ ಕೂಡ ಕಾಂಗ್ರೆಸ್ ಪಾರ್ಟಿ ಆಗಲಿ ಅಥವಾ ಸರ್ಕಾರದ ಮುಖ್ಯಮಂತ್ರಿಯಾದಿಯಾಗಿ ಒಬ್ಬರೂ ಕೂಡ ನೀವು ತಪ್ಪಾಗಿದೆ, ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ನೀವು ಆಡಿಲ್ಲ. ತಪ್ಪಾಗಿದೆ ಅಂತ ಒಪ್ಕೊಂಡು ಕ್ಷಮೆ ಕೇಳುವಂಥ ಒಂದು ಔದಾರ್ಯತೆಯ ಪ್ರದರ್ಶನವನ್ನು ಮಾಡಿಲ್ಲ. ಯಾರು ಅಧಿಕಾರಿಗಳು ಅಲ್ಲಿ ಕಾನೂನು ಸುವ್ಯವಸ್ಥೆ ಹೊಣೆ ಹೊತ್ತಿದ್ರು ಅವರು ತಪ್ಪು ಮಾಡಿದ್ದಾರೆ. ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿ, ಲಿಂಗಾಯತ್ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ಮಾಡಿ ನೀವು ತಪ್ಪು ಮಾಡಿದ್ದೀರಿ. ಅದಕ್ಕೆ ನೀವು ಕ್ಷಮೆಯಾಚನೆ ಮಾಡೋದ್ರ ಜೊತೆಗೆ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಸಮಗ್ರವಾಗಿ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ. ಹಾಗೆ ಮೀಸಲಾತಿ ಬೇಡಿಕೆಯನ್ನು ಅನುಷ್ಠಾನಗೊಳಿಸಬೇಕು, ಸರಿಯಾಗಿ ಈಡೇರಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ, ಒತ್ತಾಯಿಸ್ತೇನೆ. ಸರ್, ಒಂದು ಕಡೆ ಪಂಚಮಸಾಲಿ ಮೀಸಲಾತಿಗೆ ಪಟ್ಟು ಹಿಡಿಯಲಾಗ್ತದೆ. ಬಟ್ ಇಲ್ಲಿ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ CMಗೆ ಮನವಿ ಮಾಡಿದೆ, ಅವರಿಗೆ ಮೀಸಲಾತಿ ಕೊಡಬಾರ್ದು ಅಂತ ಈಗಷ್ಟೇ. ಸರ್ ನೋಡಿ, ನಾನು ಹೇಳಿದ್ನಲ್ಲ, ಸಾಮಾಜಿಕ ನ್ಯಾಯವನ್ನು ಗಮನದಲ್ಲಿಟ್ಕೊಂಡು ತುಳಿತಕ್ಕೊಳಗಾಗಿರೋರನ್ನ ರಕ್ಷಣೆ ಮಾಡ್ತಾ ಪಂಚಮಶಾಲಿಗಳ ಮೀಸಲಾತಿಯನ್ನು ಗಣನೆಗೆ ತೆಗೆದುಕೊಳ್ಬೇಕು. ಯಾಕೆ ಅಂತಂದರೆ ಬಡವರು ಎಲ್ಲ ಜಾತಿಲೂ ಇದ್ದಾರೆ. ಬಡತನಕ್ಕೂ ಜಾತಿಗೂ ಸಂಬಂಧ ಇಲ್ಲ. ಇಂಥ ಜಾತಿಲಿ ಮಾತ್ರ ಬಡವರಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಬಡವರಿಗೆ ನ್ಯಾಯ ಸಿಗಬೇಕು, ಅವರಿಗೆ ಆ ರೀತಿ ಮೀಸಲಾತಿ ಕೊಡುವ ಕೆಲಸ ಆಗಬೇಕು. ಮತ್ತು ಈಗಾಗಲೇ ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ನ ಕಾನ್ಸ್ಟಿಟ್ಯೂಷನ್ನೂ ಒಪ್ಪಿಲ್ಲ, ಸುಪ್ರೀಂ ಕೋರ್ಟು ಒಪ್ಪಿಲ್ಲ. ಹಾಗಾಗಿ ರಿಲಿಜಿಯಸ್ ಬೇಸ್ ಮೇಲೆ ಕೊಟ್ಟಿರುವ ಮೀಸಲಾತಿಯನ್ನು ತೆಗೆದುಕೊಟ್ರೆ ಏನು ತಪ್ಪು? ನಮ್ಮ ದುರ್ದೈವ ಏನು ಅಂದರೆ SCP-TSP ಅನುದಾನನ ಈ ಸರ್ಕಾರ ಕಟ್ ಮಾಡುತ್ತೆ. ಮೈನಾರಿಟಿಗೆ 10,000 ಕೋಟಿ ಕೊಡ್ತೀವಿ, ಅದು ಮುಸಲ್ಮಾನರಿಗೆ 10,000 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ. SCP-TSP ಅನುದಾನ ಡೈವರ್ಟ್ ಮಾಡಿ ದುಡ್ಡಿಲ್ಲ ಅಂತ ಹೇಳುತ್ತೆ. ಇನ್ನೊಂದು ಕಡೆಗೆ ಇವ್ರಿಗೆ ಮಾತ್ರ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ನೀವು ಯಾರ ಪರ? ಇನ್ನೊಂದು ಕಡೆ ಶಾಂತಿಯುತ ಚಳವಳಿ ಮಾಡ್ತಿದ್ದಂಥ ಪಂಚಮಶಾಲಿಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಿ. ಅದೇ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಾಕಕ್ಕೆ ಬಂದಂಥವ್ರನ್ನ, ಕಲ್ಲು ತೂರಾಟ ಮಾಡಿದವರ ಕೇಸ್ ವಾಪಸ್ ತೆಗೆದುಕೊಳ್ಳೋ ನಿರ್ಣಯವನ್ನು ಕ್ಯಾಬಿನೆಟಲ್ಲಿ ತೊಗೊಳ್ತೀರಿ ಹುಬ್ಬಳ್ಳಿನಲ್ಲಿ. ಅಂದರೆ ನಿಮ್ಮದು ಪಂಚಮಶಾಲಿಗಳ ಮೇಲೆ ದೌರ್ಜನ್ಯ, ಪೊಲೀಸ್ ಠಾಣೆ ಮೇಲೆ ದೌರ್ಜನ್ಯ ಮಾಡಿರೋರ ಮೇಲೆ ಸಿಂಪತಿ, ಕನಿಕರ. ಅಂದರೆ ಇದನ್ನು ಏನು ತೋರಿಸುತ್ತೆ? ಇದು ತೋರಿಸುತ್ತೆ ನಿಮ್ಮದೊಂದು ಕಮ್ಯುನಲ್ ಸರ್ಕಾರ, ನಿಮ್ಮದೊಂದು ಕ್ರಿಮಿನಲ್ಗಳಿಗೆ ಸಪೋರ್ಟ್ ಮಾಡೋ ಸರ್ಕಾರ. ನಿಮ್ಮ ಸರ್ಕಾರ ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸರ್ಕಾರ, ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸರ್ಕಾರ, ಮೀಸಲಾತಿ ಕೇಳಿದ್ದೇ ಅಪರಾಧ ಅಂತ ಭಾವಿಸಿ ಅವ್ರ ಮೇಲೆ ದೌರ್ಜನ್ಯದಿಂದ ಹತ್ತಿಕ್ಕುವಂಥ ಸರ್ವಾಧಿಕಾರ ತೋರಿಸ್ತಿರ್ತಕ್ಕಂಥ ಸರ್ಕಾರ ನಿಮ್ಮದು. ವಿಧಾನಸಭೆ ಮತ್ತು ಪರಿಷತ್ತಲ್ಲಿ ಈಗ ಪ್ರಾಮುಖ್ಯತೆ ಯಾವುದಕ್ಕೆ? ವಕ್ಫ್ ಅಥವಾ ಪಂಚಮಸಾಲಿ? ಯಾಕೆಂದರೆ ಮೊನ್ನೆ ಆರಂಭವಾದ ಮೊದಲ ದಿನವೇ ಅಶೋಕ್ ಅವರು ವಕ್ಫ್ ವಿಚಾರದ ನಿರ್ವಹಣೆ ಸೂಚನೆ ಮಾಡಿದರೆ ಯತ್ನಾಳ್ ಸೇರಿದಂತೆ ಕೆಲವರು ಬಾವಿಗಿಳಿದ್ರು. ಸ್ವಲ್ಪ ಗೊಂದಲವಾದಂತೆ ಕಾಣಿಸುತ್ತಿದ್ದಾರೆ ನಿಮ್ಮಲ್ಲಿ. ಈಗ ಯಾವುದು ಕಡೆಗಣಿಸುವ ಸಂಗತಿ ಅಲ್ಲ. ವಕ್ಫ್ ಹೆಸರಿನಲ್ಲಿ ಲ್ಯಾಂಡ್ ಜೆಹಾದ್ ಮಾಡ್ತಿರೋದನ್ನು ನಾವು ಕಡೆಗಣಿಸೋದಿಲ್ಲ, ಅದನ್ನೂ ಸೀರಿಯಸ್ ಆಗಿ ತಗೊಳ್ತೀವಿ. ಯಾವುದೇ ಒಬ್ಬರಿಗೆ ಅನ್ಯಾಯ ಆಗದಂತೆ ನಾವು ನೋಡ್ಕೊಳ್ತೀವಿ. ಅದಕ್ಕಾಗಿ ಆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದೀವಿ, ಆ ಹೋರಾಟವನ್ನು ಮುಂದುವರಿಸ್ತೇವೆ. ಪಂಚಮಶಾಲಿಗಳಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ನಾವು 2C ಮತ್ತು 2D ಮೀಸಲಾತಿಯ ಮೂಲಕ ನಾವು ಮಾಡಿದ್ವಿ. ಅದು ವಿವಿಧ ಸಮುದಾಯಗಳಿಗೆ ನ್ಯಾಯ ಕೊಡೋ ಕೆಲಸ ಮಾಡಿದ್ವಿ. ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಆಗದಂತರೂ ನೋಡ್ಕೊಂಡಿದ್ವಿ. ಇವರಿಗೆ ಆತಂಕಕ್ಕೊಳಗಾಗಬೇಕಾದ ಅವಶ್ಯಕತೆ ಇಲ್ಲ. ಯಾವುದೇ ಹಿಂದುಳಿದವರಿಗೆ, ದಲಿತರಿಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ, ಅನ್ಯಾಯ ಮಾಡೋಕ್ಕೆ ಅವಕಾಶವೂ ಕೊಡಲ್ಲ. ಅನ್ಯಾಯ ಮಾಡದಂತೆ ಅವ್ರನ್ನ ಸಂರಕ್ಷಣೆ ಮಾಡಿ, ಅವ್ರ ಮೀಸಲಾತಿಯನ್ನು ಸಂರಕ್ಷಣೆ ಮಾಡಿ ನ್ಯಾಯ ಕೊಡೋ ಕೆಲಸ ಮಾಡಿದ್ವಲ್ಲ, ಇದನ್ನಾರು ಅನುಷ್ಠಾನ ಮಾಡಿ. ಹಾಗಾಗಿ ನಾವು ಕೆಲವೊಮ್ಮೆ ಏಕಕಾಲದಲ್ಲಿ ಹಲವು ಮುಖಗಳಲ್ಲಿ ಹೋರಾಟ ಮಾಡಬೇಕಾಗತ್ತೆ. ಇರುವ ಕಡಿಮೆ ಅವಧಿಯಲ್ಲಿ ನಾವು ಎಲ್ಲ ವಿಷಯಕ್ಕೂ ಆದ್ಯತೆಯನ್ನು ಕೊಟ್ಟು ಎಲ್ಲರಿಗೂ ನ್ಯಾಯ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಪಾರ್ಟಿ ಮಾಡುತ್ತೆ. ಸರ್, ಇನ್ನೊಂದು ವಿಚಾರ, ಈ ಬೆಳಗಾವಿ
ಅಧಿವೇಶನ ಅಂದರೆ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕು. ಆದರೆ ವಕ್ಫ್ ವಿಚಾರ, ಈ ಮೀಸಲಾತಿ ವಿಚಾರನೇ ಚರ್ಚೆ ಆದರೆ ಉತ್ತರ ಕರ್ನಾಟಕದ ಸ್ವಲ್ಪ ನೀರಾವರಿ ಸಮಸ್ಯೆ ಇದೆ, ಸಾರಿಗೆ ಬಸ್ ಸಮಸ್ಯೆ ಇದೆ, ಆಸ್ಪತ್ರೆಗಳ ಸಮಸ್ಯೆ ಇದೆ, ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ವಿಪಕ್ಷವಾಗಿ ನೀವು ಏನನ್ನ ಪ್ರಸ್ತಾಪ ಮಾಡ್ತೀರಾ? ಒಂದು ವಕ್ಫ್ ವಿಷಯದಲ್ಲಿ ಅತಿ ಹೆಚ್ಚು ಸಂತ್ರಸ್ತರಿರೋದು ಉತ್ತರ ಕರ್ನಾಟಕದಲ್ಲಿ. ಅತಿ ಹೆಚ್ಚು ಸಂತ್ರಸ್ತರು 14,000 ಎಕರೆ ವಿಜಯಪುರ ಜಿಲ್ಲೆ ಒಂದರಲ್ಲೇ. ಬೀದರ್ನಲ್ಲಿ ಧರ್ಮಾಪುರ ಅನ್ನೋಂಥ ಒಂದು ಗ್ರಾಮನೇ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಕಲಬುರಗಿ, ಆಳಂದ ಈ ಎಲ್ಲ ಭಾಗಗಳಲ್ಲೂ ಕೂಡ ವಕ್ಫ್ ಇಶ್ಯೂ ಭಾಳ ಜೋರಾಗಿದೆ. ಹಾಗಾಗಿ ಅದು ಉತ್ತರ ಕರ್ನಾಟಕಕ್ಕೂ ಸಂಬಂಧಪಟ್ಟಿದ್ದು, ಸಮಗ್ರ ಕರ್ನಾಟಕಕ್ಕೂ ಸಂಬಂಧಪಟ್ಟಿದ್ದು, ಇಡೀ ದೇಶಕ್ಕೆ ಸಂಬಂಧಪಟ್ಟಿದ್ದು ಆ ಇಶ್ಯೂ. ನೀರಾವರಿ ವಿಷಯಕ್ಕೆ ಸಂಬಂಧಪಟ್ಟಂಥ ರೈತರಿಗಾಗಲೇ ಬಾಗಲಕೋಟೆ, ಆಲಮಟ್ಟಿ ಸಂತ್ರಸ್ತರು ಹೋರಾಟಕ್ಕೆ ಇಳಿದಿದ್ದಾರೆ. ಆ ವಿಷಯವನ್ನು ಮುಳುಗಡೆ ಸಂತ್ರಸ್ತರು ಹೋರಾಟಕ್ಕೆ ಇಳಿದಿದ್ದಾರೆ. ಸ್ವಾಮೀಜಿಗಳು ಆ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನಾವು ಆ ಹೋರಾಟವನ್ನು ಕೈಗೆತ್ಕೊಳ್ತೀವಿ. ಇರುವ ಕಡಿಮೆ ಅವಧಿಯಲ್ಲಿ ಹಂಚಿಕೊಂಡು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸವನ್ನು ನಾವು ಮಾಡ್ತೀವಿ.